Hello everyone. So this is for literature lovers, okay? ಸೊ ಇಂಗ್ಲೀಷ್ ಲಿಟ್ರೇಚರನ್ನು ಇಲ್ಲ ಲಿಟ್ರೇಚರನ್ನು ಯಾರೆಲ್ಲ ತುಂಬ ಇಷ್ಟಪಡ್ತೀರಾ ಅವರಿಗೋಸ್ಕರ. ಸೊ ವಿ ಹರ್ಡ್ ಶೇಕ್ಸ್ಪಿಯರ್ ಬಗ್ಗೆ ನಾವು ತುಂಬ ಕೇಳ್ತೀವಿ. ಇವತ್ತು ಶೇಕ್ಸ್ಪಿಯರ್ ಬಗ್ಗೆ ತುಂಬ ಶಾರ್ಟಾಗಿ ಒಂದು ಬುಕ್ ಬಗ್ಗೆ ಹೇಳ್ಕೊಳ್ತೀನಿ, ತುಂಬ ಶಾರ್ಟಾಗಿ ಕನ್ನಡದಲ್ಲಿ. ಸೊ ಶೇಕ್ಸ್ಪಿಯರ್ದು ವರ್ಕ್ ಕಿಂಗ್ ಲಿಯರ್ ಅಂತ, ಒಬ್ಬ ರಾಜನ ಬಗ್ಗೆ ಒಂದು ಕತೆ. ಸೊ ಲಿಯರ್ ಈಸ್ ದ ಕಿಂಗ್ ಆ್ಯಂಡ್ ಕಿಂಗ್ ಲಿಯರ್ಗೆ 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳಲ್ಲಿ ಇಬ್ಬರು ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಕಲ್ತಿರ್ತಾರೆ, ಬೇರೆಯವರನ್ನು ಇಂಪ್ರೆಸ್ ಮಾಡೋದಕ್ಕೆ. ಅದರಲ್ಲಿ ಒಬ್ಬಳು ಮಾತ್ರ ಕಾರ್ಡಿಲಿಯಾ, ಅವಳಿಗೆ ತುಂಬ ಇಂಪ್ರೆಸಿವ್ ಆಗಿ ಮಾತಾಡೋಕ್ಕೆ ಬರಲ್ಲ. ಅವಳು ತುಂಬ ಆನೆಸ್ಟಾಗಿ ಇಷ್ಟಪಡ್ತಾಳೆ ಎಲ್ಲ, ಆದರೆ ಅದನ್ನು ಹೇಳ್ಕೊಡೋದಕ್ಕೆ ಅವಳಿಗೆ ಬರೋದಿಲ್ಲ. ಸೊ ಕಿಂಗ್ ಲಿಯರ್ಗೆ ಯಾವಾಗ ಏಜ್ ಆಗ್ತಾ ಬರುತ್ತೆ, ಆತ ನನ್ನ ಪ್ರಾಪರ್ಟಿಯನ್ನೆಲ್ಲ ನಾನು ಡಿವೈಡ್ ಮಾಡಬೇಕು ಅಂತ ಅನ್ಕೋತಾನೆ. ಆಗ ಅವನು ಕಿಂಗ್ ಲಿಯರ್ ತಗೊಂಡಂಥ ಒಂದು ಮೆಥಡ್ ಅಂತ ಹೇಳಿದರೆ, ಯಾರು ನನ್ನನ್ನು ತುಂಬ ಇಷ್ಟಪಡ್ತಾರೆ, ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತಾರೆ, ಅದರ ಮೇಲೆ ನಾನು ಪ್ರಾಪರ್ಟಿಯನ್ನು ಡಿವೈಡ್ ಮಾಡಿ ಕೊಡ್ತಾರೆ. ಸೊ ಇಬ್ಬರು ಹೆಣ್ಮಕ್ಳು ಏನು ಮಾಡ್ತಾರೆ, ಪ್ರಾಪರ್ಟಿಯನ್ನು ಪಡೆಯೋದಕ್ಕೋಸ್ಕರ ಅವರು ತುಂಬ ಚೆನ್ನಾಗಿ ಅಪ್ಪನನ್ನು ಮೆಚ್ಚಿಸ್ತಾರೆ, ಮಾತಿನಲ್ಲಿ ಮೆಚ್ಚಿಸ್ಬಿಟ್ಟು ಅವರು ಪ್ರಾಪರ್ಟಿಯನ್ನು ಪಡ್ಕೊಳ್ತಾರೆ. ಈ 3ನೇ ಹುಡುಗಿ ಕಾರ್ಡಿಲಿಯಾಗಿ ಅದು ಆ ಥರ ಮಾಡೋದಕ್ಕೆ ಬರೋದಿಲ್ಲ, ಅವಳಿಗೆ ಮನಸ್ಸು ಕೂಡ ಒಪ್ಪೋದಿಲ್ಲ. ಅವಳು ನಿಜವಾಗ್ಲೂ ಅಪ್ಪನನ್ನು ತುಂಬ ಪ್ರೀತಿಸ್ತಾ ಇರ್ತಾಳೆ, ಆದರೆ ಅವಳಿಗೆ ಲಾಸ್ಟ್ ಏನು ಸಿಗೋದಿಲ್ಲ ಪ್ರಾಪರ್ಟಿ ಡಿವಿಷನಲ್ಲಿ. ಇವಳು ನನ್ನನ್ನು ಏನು ಹೊಗಳೇ ಇಲ್ಲ, ಇವಳು ನನ್ನ ಬಗ್ಗೆ ಕೇರ್ ಇಲ್ಲ ಅನ್ನೋ ಥರ ಕಿಂಗ್ ಲಿಯರ್ಗೆ ಫೀಲಾಗಿ ಅವಳಿಗೆ ಯಾವುದು ಇದು ಸಿಗೋದಿಲ್ಲ ಪ್ರಾಪರ್ಟಿ. ನಂತರ ಪ್ರಾಪರ್ಟಿ ಡಿವಿಷನ್ ಎಲ್ಲ ಆದ ನಂತರ ಯಾವಾಗ ಕಿಂಗ್ ಲಿಯರ್ ಈ 2 ಹೆಣ್ಮಕ್ಳ ಜೊತೆಯಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಾರೆ, ಆವಾಗ ಅವರಿಗೆ ರಿಯಲ್ ಆ ಹೆಣ್ಮಕ್ಳು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಅವರಿಗೆ ಒಂದು ಸ್ವಲ್ಪ ಕೂಡ ಪ್ರೀತಿ ಇರೋದಿಲ್ಲ. ಅವರು ಪವರನ್ನು ತಗೋತಾರೆ, ಅನ್ನೋ ಪ್ರಾಪರ್ಟಿಯನ್ನು ತಗೋತಾರೆ, ಆ್ಯಂಡ್ ಯಾವುದೇ ರೀತಿಯ ಕೇರನ್ನು ಕೂಡ ತೋರಿಸೋದಿಲ್ಲ. ಆಗ ಕಿಂಗ್ ಲಿಯರ್ಗೆ ಯಾರಾದರೂ ನೋಡ್ಕೊಳ್ಳೋರು ಬೇಕಾಗತ್ತೆ. ಆಗ ಬರೋದು ಕಾರ್ಡಿಲಿಯಾ. ತುಂಬ ಆನೆಸ್ಟಾಗಿ ಪ್ರೀತಿಸೋವಳು, ಆದರೆ ಅವಳಿಗೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ, ಅಷ್ಟೇ ಅವಳ ಪ್ರಾಬ್ಲಮ್. ಸೊ ಅವಳು ಅಪ್ಪನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ, ಆದರೆ ಅಲ್ಲಿಯವರೆಗೆ ಕಿಂಗ್ ಲಿಯರ್ ಹತ್ರ ಆ ಟೈಮಲ್ಲಿ ಕಾರ್ಡಿಲಿಯಾಗೆ ಕೊಡೋದಕ್ಕೆ ಏನೂ ಇರೋದಿಲ್ಲ. ಓಕೆ, ಸೊ ಶೇಕ್ಸ್ಪಿಯರ್ದು ಕತೆಗಳನ್ನು ನಾವು ಯಾವಾಗಲೂ ಅಂತೀವಿ, ಇದು ಆಲ್ ಟೈಮ್ ಸ್ಟೋರೀಸ್ ಅಂತಲೇ ಅದನ್ನು ನಾವು ಕರಿತೀವಿ. ಅದು ಆಗ ಕೂಡ ಇದ್ದಿರ್ಬೋದು ಆ ಪರಿಸ್ಥಿತಿ, ಈಗ ಕೂಡ ನಡೀತಾ ಇದೆ ಆ ಥರದ ಪರಿಸ್ಥಿತಿಗಳು, ಮುಂದೆ ಕೂಡ ಅದು ನಡೀತಾ ಇರುತ್ತೆ. ಸೊ ಅದಕ್ಕೆ ಅದನ್ನು ಆಲ್ ಟೈಮ್ ಸ್ಟೋರಿ ಅಂತ ಕರಿತೀವಿ. ಯಾವುದೇ ಪ್ರಪಂಚಕ್ಕೆ ಕೂಡ ಸೂಟ್ ಆಗುವಂಥ ಸ್ಟೋರಿ ಆಗಿರುತ್ತೆ ಶೇಕ್ಸ್ಪಿಯರ್ ಬರೆದಿರೋ ಅಂಥದ್ದು. ಸೊ ಕಿಂಗ್ ಲಿಯರ್ ಈಸ್ ವೆರಿ ಬ್ಯೂಟಿಫುಲ್ ಕತೆ ಅದು. ಅದನ್ನು ಓದಿ, ತುಂಬ ಚೆನ್ನಾಗಿದೆ. ಅದನ್ನು ಇನ್ನೂ ಚೆನ್ನಾಗಿ ತುಂಬ ಎಲ್ಯಾಬೊರೇಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ಯಾರಿಗೆಲ್ಲ ಗೊತ್ತಿಲ್ಲ ಕಿಂಗ್ ಲಿಯರ್ ಅಂದರೆ ಏನೂ ಅಂತಲೇ ಗೊತ್ತಿಲ್ಲದೆ ಇರೋರಿಗೋಸ್ಕರ ಇದೊಂದು ತುಣುಕನ್ನು ನಾನಿವತ್ತು ಇಡ್ತಾ ಇದ್ದೀನಿ ಫಾರ್ ಲಿಟರೇಚರ್ ಲವರ್ಸ್. ಓಕೆ ದೆನ್, ಹ್ಯಾವ್ ಅ ಗ್ರೇಟ್ ಟೈಮ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.